ಸ್ನೇಹಿತರೆ ನಮಸ್ಕಾರ. ರಮೇಶಣ್ಣ ಕಟ್ಟೆಯವರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರಥಮವಾಗಿ ಯಮಕನಮಡಿ ಗ್ರಾಮದ ಆರಾಧ್ಯದವರಿಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ಪ್ರಚಾರ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಜಿಲ್ಲೆಯ ಸುಪುತ್ರರು, ಹಿರಿಯ ಸಹೋದರರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ನನ್ನ ಹಿರಿಯ ಸಹೋದರರು, ಮಾರ್ಗದರ್ಶಿಯೂ ಆಗಿರ್ತಕ್ಕಂಥ ಎ.ಬಿ. ಪಾಟೀಲ್ ಅವರೇ, ಇದೀಗ ತಮ್ಮನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸಹೋದರ ಮಿತ್ರರು ಹಾಗೂ ತಾಲೂಕಿನ ಸುಪುತ್ರರು ಆಗಿರ್ತಕ್ಕಂಥ ಬಸವರಾಜ್ ಹುಂದ್ರಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಲೆಕ್ ಸೊಸೈಟಿ ಚೇರ್ಮನ್ ಸಹೋದರ ಮಿತ್ರರಾಗಿರ್ತಕ್ಕಂಥ ಕಲ್ವಡ ಪಾಟೀಲ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇದೀಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸಹೋದರ ಮಿತ್ರರಾಗಿರ್ತಕ್ಕಂಥ ಮಾರುತಿ ಅಷ್ಟಿಗೆ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಭೀಮಗೌಡ ಗಿರಿಗೌಡನವರವರೇ, ಯಮಕನಮಡಿ ಸುಪುತ್ರರು, ಹಿರಿಯ ಸಹೋದರು ಆಗಿರ್ತಕ್ಕಂಥ ಪರೇಶ್ ಮಲಾಜರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಿಕೆಪಿಎಸ್ ಯಮಕನಮಡಿ ಪಿಕೆಪಿಎಸ್ ನ ಅಧ್ಯಕ್ಷರು, ಸಹೋದರ ಮಿತ್ರರು ಆಗಿರ್ತಕ್ಕಂಥ ಸುಹಾಸ್ ಜೋಶಿ ಅವರೇ, ವೇದಿಕೆ ಮೇಲೆ ಆಶೀನ ಗಪ್ಪ ನಿನ್ನ ನೋಡಿ ಇವ್ರು ಕೂಡ ಹೇಳ್ತಾರೋ ಅದಕ್ಕೆ ಹೊಡಿಬೇಕು ಹೊಡಿತ ನಾನು ಗಪ್ಪ ಇರ್ಬೇಕ. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಇನ್ನೂರು ಎಲ್ಲ ಗಣ್ಯ ಮಾಡಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಮಕನಮಡಿ ಹಾಗೂ ಅಕ್ಕಪಕ್ಕದ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ಗುರು ಹಿರಿಯರ ತಾಯಂದಿರ ಸಹೋದರ ಸ್ನೇಹ ವಿದ್ಯುತ್ ಸಹಕಾರ ಸಂಘದ ಒಂದು ಚುನಾವಣೆ ಬರುವ 28ನೇ ತಾರೀಕು ದಿವಸ ಈ ಚುನಾವಣೆ ಜರುಗ್ತಾ ಇದೆ. ಆ ನಿಟ್ಟಿನಲ್ಲಿ ವಿಷಯಗಳಾಗಿ ಇವತ್ತು ದಿವಸ ಬಸವರಾಜ್ ಹುಂದ್ರಿ ಅವರು ಮತ್ತು ಮಾರುತಿ ಅಷ್ಟಿ ಅವರು ಸಾಕಷ್ಟು ತಿಳಿಸಿ ಹೇಳಿದ್ದಾರೆ. ಈ ಅಂದಾಜಿನಲ್ಲಿ ಇವತ್ತು ಒಂದು 1600 ಮೇಲ್ಪಟ್ಟು ಈ ಊರಲ್ಲಿ ಮತಗಳದಾವ. ಒಂದು 300ರಿಂದ 400 ಅದರೊಳಗೆ ಮೈಟ್ ಅದಾವ. ಸಾಧಾರಣ ಒಂದು 12ರಿಂದ 1300 ಮತ ಅದಾವ. ನನ್ನ ಅಂದಾಜಲ್ಲಿ ನೀವೆಲ್ಲರೂ ಕೂಡಿದ ಲೆಕ್ಕ ನೋಡಿದ್ರೆ ಅಥವಾ 15-17 ವರ್ಷದಿಂದ ನೀವು ಅನುಭವಿಸ್ತಕ್ಕಂಥ ಸಮಸ್ಯೆಗಳನ್ನ ಅಥವಾ ಅನುಭವಿಸ್ತಕ್ಕಂಥ ತ್ರಾಸನ್ನು ನೋಡಿದ್ರೆ ಈ ಒಂದು ಚುನಾವಣೆಯಲ್ಲಿ ನಮ್ಮ 15 ಜನರಿಗೆ ಪೆನಲ್ ಟು ಪೆನಲ್ 1000ಕ್ಕಿಂತಲೂ ಹೆಚ್ಚು ಮತ ನೀವು ಕೊಡಬೇಕು ಅನ್ನುವಂಥ ಕೈ ಮುಗಿದ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇದು ಯಾವ ಪಕ್ಷ ಚುನಾವಣೆ ಅಲ್ಲ, ಕಾಂಗ್ರೆಸ್ ಪಾರ್ಟಿದು ಅಲ್ಲ, ಬಿಜೆಪಿದು ಅಲ್ಲ. ಕಾಂಗ್ರೆಸ್ದಾಗ ಅದಾರ, ನಾನು ಬಿಜೆಪಿ ಅದಾರ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಅವ್ರ ಕಡೆ ಹೋಗಿ ತಗದ ಮಾಡ್ಕೊಂಡು, ಬಿಜೆಪಿ ಕಡೆ ಬಂದ್ರೆ ನನ್ನ ಕಡೆ ಹೇಗೆ ತಗದ ಮಾಡ್ಕೊಳಕ್ಕೆ. ಯಾವ ಗೌರ್ಮೆಂಟ್ ಬಂದ್ರು ನಮ್ಮ ತಗದ್ ನಿಲ್ಲುವುದಿಲ್ಲ. ಅವ್ರೇನ್ ನಾಟಕ ಹೊಡಿದಾರೋ ಆ ನಾಟಕ ನಾವು ಮೊದಲೇ ಹೂಡಬೇಕಾಗಿತ್ತು. ಅದ್ ನಾಟಕ ಬರೋಲ್ಲ ಅಂತ ತಿಳಿದ ಅನಿವಾರ್ಯವಾಗಿ ಇನ್ನು ಹೂಡುವಂತ ಪ್ರಸಂಗ ಬಂದಾಗ ಇವತ್ತು ದಿವಸ ಹೊಡಿದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ ಬಂದ್ರೆ ಎಲ್ಲ ಕೆಲಸ ನಾನಾಗಲಿ ಅವರಾಗಲಿ ಮಾಡಿಸೋ ಜವಾಬ್ದಾರಿ ನಾವಿಬ್ರು ಕೂಡಿ, ನೀವು ಕಾಲಿಲೆ ತೋರಿಸಿದ ಕೆಲಸ ಇಬ್ರು ಕೂಡಿ ತಲೀಲೆ ಮಾಡ್ತೀವಿ ಅನ್ನೋ ಮಾತನ್ನು ಬರ್ತಾ ಇದೆ. ಇಷ್ಟೇ ಮಾರ್ಗದರ್ಶನ, ಸಹಕಾರ ಈ ಸಹಕಾರ ಕ್ಷೇತ್ರದಲ್ಲಿ ಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಇಲ್ಲಿ ಬಿಜೆಪಿದ ಚಿಹ್ನೆ ಇಲ್ಲ, ಜೆಡಿಎಸ್ ಚಿಹ್ನೆ ಇಲ್ಲ, ಇನ್ನೊಂದು ಪಕ್ಷದ್ದು ಮತ್ತೊಂದು ಪಕ್ಷದ್ದು ಚಿಹ್ನೆ ಇಲ್ಲ. ಇಲ್ಲಿ ಅಪ್ಪನಗೌಡದ ಮಾತ್ರ ತಲೆಯಿಟ್ಟುಕೋಬೇಕು, ಸಹಕಾರಿ ಕ್ಷೇತ್ರ ತಲೆಯಿಟ್ಟುಕೋಬೇಕು. ಹುಕ್ಕೇರಿ ತಾಲೂಕು ನಮ್ಮದು, ನಮ್ಮ ಸಂಸ್ಥೆ, ನಾವು ಇರಬೇಕು, ನಮ್ಮವ್ರು ಇರಬೇಕು, ನಮ್ಮವ್ರು ಹೇಳಬೇಕು, ನಾವು ಕೇಳಬೇಕು, ನಾವು ಆಡ್ಬೇಕು ಅನ್ನುವಂತ ಮನೋಭಾವ ಇದ್ದಂತ ಸಂದರ್ಭ. ಇವತ್ತಿನ ದಿವಸ ಸಾಕಷ್ಟು ಜನ ಗುಡುಗನಟ್ಟಿ ಜನ ಬರ್ತಿದ್ರು, ಸಾವುಕಾರ ಟಿಸಿ ಹೋಗೈತಿ ಪಟ್ನ ಅದ ಹೇಳಿ ಒಂದು ವಾರ 10 ದಿವಸ ಮಾಡಿದೀವಿ ನಾವು. ಅಂದ್ರೆ ನೀರ ಲೋಡ್ ಹೆಚ್ಚಾಗೈತಿ, ಹಂಗ ಅವೆಲ್ಲ ಮಾಡಿಕೊಟ್ಟಿದೀವಿ. ಯಾವಿಲ್ಲ ಅದು ಯಮಕನಮಡಿಯಾಗೂ ಮಾಡಿದೀವಿ, ಆನಂದಪುರದಾಗೂ ಮಾಡಿದೀವಿ. ಅಲ್ಲೇನು ವಿದ್ಯುತ್ ಕೈಮಗ್ಗ ಐತಿ ನಮ್ಮದು ಅಲ್ಲಿಯೂ ಮಾಡಿಕೊಟ್ಟು ಎಲ್ಲ ನೀವು ಎಲ್ಲೇನು ಬಿಡಿದ್ರೆ ಎಲ್ಲ ಮಾಡಿದೀವಿ. ಅದು ಮಾಲಕರು ನೀವು. ನಾವು ಸುಮ್ಮನೆ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗಾಕ ಒಬ್ಬ ಸೇವಕನ ಕರ್ಕೊಂಡು ಹೋಗಿ ಮಾಡೋದು. ನೀವು ಯಾವ ಡೇಟ್ ಹೇಳಿದ್ರಿ ಆ ಡೇಟ್ ಬರ್ಕೊಂಡನು, ನಿಮ್ಮ ಮುಂದೆ ಫೋನ್ ಹಚ್ಚಿ ಹೇಳಿದನು. ನಾ ಹೇಳಿದ ಡೇಟ್ ಒಳಗೆ ಒಂದ್ 2 ದಿನ ಹಿಂದ ಮುಂದೆ ಬಂದು ನಿಮ್ಮಲ್ಲಿ ಟಿಸಿ ಗೊತ್ತಾಯ್ತು. ರಾತ್ರಿ 12ಕ್ಕೆ ಎದ್ದು ಸಾವುಕಾರ ಯಾವ್ದೋ ಒಂದು ಸೀರೀಸ್ ಬರವಾತದ್ರಲ್ಲಿ ಫೋನ್ ಹಚ್ಚಿದ್ರು, ಎದ್ದಲ್ಲ ಏನೋ ಫೋನ್ ಹಚ್ಚಿ ಸೀರೀಸ್ ಬರೋತ್ತ ಮಗ ನಾನು ಹೋಗಿ ಚಾಲು ಮಾಡ್ತೇನೆ ಪಾಪ ಏನ್ ಮಾಡ್ಬೋ ಅವರ ಮಣ್ಣ ತಮ್ಮನ ಅವ್ರಿಗೂ ವಿನಂತಿ ಮಾಡಿ ಸರ್ ಅಲ್ಲಿ ಹೋಗಿ ಇವತ್ತು ದಿವಸ ಸೀರೀಸ್ ಚಾಲು ಮಾಡಪ್ಪ ಅಂತ ಹೇಳಿ ಅದನ್ನೂ ಸರಿ ಮಾಡಿದ್ರು. ನಿಮ್ಮ ಮನೆಯ ಮಗನಾಗಿ, ನಿಮ್ಮ ತಮ್ಮನಾಗಿ, ಈ ಭಾಗದ ಒಬ್ಬ ಸುಪುತ್ರನಾಗಿ
ನಿಮ್ಮ ಹೊಲದಾಗ ನೀರ ಇಲ್ಲಪ್ಪ ಅಂದ್ರೆ ನನ್ನ ಹೊಟ್ಟಿಗೆ ಕಡಿಮೆ ಬಿದ್ದು ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ದಿವಸ ನಿಮ್ಮ ಸೇವಾನ ಇವತ್ತು ದಿವಸ ಮಾಡಿದ ಇಷ್ಟಪಡ್ತಾರೆ. ನನ್ನ ಹೊಟ್ಟಿಗೆ ಅಷ್ಟೇ ಅಲ್ಲ, ನಿಮ್ಮ ಹೊಲದಾಗ ನೀರಿಲ್ಲ ಅಂತಂದ್ರೆ, ಬಾವ್ಯಾಗ ನೀರಿದ್ದು ಹೊಲದಾಗ ನೀರು ಹೋಗ್ಲಿಲ್ಲ ಅಂದ್ರೆ ದೇಶಕ್ಕೆ ಅನ್ನ ಹಾಕವ ಬಡು ಆಗ್ತ, ದೇಶಕ್ಕೆ ಅನ್ನ ಹಾಕವ ಬಡು ಆದ್ರೆ ದೇಶ ಹಾಳಾಗ್ತೈತಿ. ಅದರ ಸಲುವಾಗಿ ನೀವು ಯಾವಾಗ ಹೇಳಿದ್ರೆ ಅವಾಗ ನಾನು ನಿಮ್ ಕೆಲಸ ಕಾರ್ಯಗಳನ್ನು ಮಾಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವರೇ ಒಬ್ಬ ರಾಜಕಾರಣಿ ನಿಮ್ಮ ಫೋನ್ ಒಂದ್ ವೇಳೆ ಮಿಸ್ ಕಾಲ್ ಇದ್ರು ಸಹಿತ ತಿರುಗಿ ಫೋನ್ ಹಚ್ಚ ಯಾವ ಚೋದಿ ಮಗ ಇದ್ರೆ ಅದು ರಮೇಶ್ ಗದ್ದಿ ಒಬ್ಬ. ಯಾವ ಮಗನ ಹಚ್ಚ, ಯಾವ ಮಗನ ಹಚ್ಚೋದು ಒಬ್ಬ ಬೇಕಾದ್ರೆ ಇಂತ ತೋರ್ಸದ. ಏನು ಆ ಕಡೆ ಕೆಲಸ ಆಗಿದ್ದಾಗ ಮಿಸ್ ಕಾಲ್ ಬಂದ್ರು ರಾತ್ರಿ 10-10:30 ಆದ್ರೂ ಅದನ್ನ ಊಟ ಜಗ್ಗಿ ಅದ್ರೊಳಗೆ ಯಾವ ಕೆಂಪು ಕಂಡು ಅಂದ್ರೆ ಅವಕ್ಕೆಲ್ಲ ಫೋನ್ ಹಚ್ಚಿ ಹಾಕಪ್ಪ ಏನಪ್ಪ ಎದಕ್ಕೆ ಹಚ್ಚಿದ್ದಿ ಏನ ಕೇಳಿ ಮಾಡಿರ್ತಾರ. ಉದ್ದೇಶ ಇಷ್ಟ, ಈಗ ನೀವು ನನ್ನ ಬಿಟ್ಟು ಬೇಡ ಎಬಿ ಪಾಟೀಲ್ ಬಿಟ್ಟು ಬೇರೆದವ್ರ ಮನೆಗೆ ಹೋಗಕ್ ಆಗುದಿಲ್ಲ. ಈಗ ನಮ್ಮನ್ನ ವಿಶ್ವಾಸ ಇದ್ದಷ್ಟು, ನನ್ನ ಮ್ಯಾಗ ಹಕ್ಕಿದ್ದಷ್ಟು, ನನ್ನ ಮ್ಯಾಗ ಪ್ರೀತಿ ಇದ್ದಷ್ಟು ಇವ್ ಮತ್ತೊಬ್ಬರಿಗೆ ಹೇಳಕ್ ಆಗುದಿಲ್ಲ. ಏನೋ ಸಮಸ್ಯೆ ಅಂದ್ರೆ ಅನ್ನಾರು ಹಿಂಗಾಗಿತ್ತು ನಾನು ಹೇಳ್ತೇನೆ. ಒಂದ್ ನಾವು ಎತ್ತಲಿಲ್ಲ, ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಬೇರೆದವ್ರ ಮನೆಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ. ಆದ್ರೆ ನಾನಾ ಎಬಿ ಪಾಟೀಲ್ ಜೀವಂತ ಇರ್ತಕ್ಕ ಬೇರೆದವ್ರ ಮನೆಗೆ ನಮ್ಮ ತಾಲೂಕಿನ ಜನ ಹೋಗಬಾರ್ದು ಅನ್ನೋ ಸಲುವಾಗಿ ಒಂದು ದಿವಸ ಈ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸ್ವಾಭಿಮಾನಿ, ಇವತ್ತು ಸ್ವಾಭಿಮಾನಿ ಪೆನಲ್ ಅನ್ನುವಂತ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೆಸರಿಟ್ಟಿದ್ವಿ. ಇವತ್ತು ಅವರ ಕಟ್ಟಿರ್ತಕ್ಕಂಥ ಸಂಘ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಹಿರಣ್ಯಕೇಶಿ ಇರಬಹುದು, ಇಲೆಕ್ಟ್ ಸೊಸೈಟಿ ಇರಬಹುದು, APMC ಇರಬಹುದು, PLD ಬ್ಯಾಂಕ್ ಇರಬಹುದು, TAPCMS ಇರಬಹುದು, ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ದಿವಸ ದೊಡ್ಡ ಮಾಡಿದ್ದಾರೆ. ಬಹುಶಃ ಜಿಲ್ಲಾದಾಗ ಎಲ್ಲಿಯೂ ಇಷ್ಟು ಸಾಲಿಡ್ ಆಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಎಲ್ಲಿಯೂ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಚುನಾವಣೆ ಆಗಬಾರ್ದಾಗಿತ್ತು. ಎಷ್ಟೇ ನಾವು ಬೇರೆ ಪಕ್ಷದಾಗಿದ್ದರೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ತರಬಾರದು ಅನ್ನೋ ವಿಚಾರದಲ್ಲಿ ಎಬಿ ಪಾಟೀಲ್ ಹೇಳಿಬಿಡ್ತಿದ್ರು, ಇಲ್ಲ ಇದನ್ನ ನೀವು ಚುನಾವಣೆ ಅವಿರೋಧವಾಗಿ ಮುಗಿಸಿಬಿಡಪ್ಪ ಅಂತ ನನಗೆ ಫೋನ್ ಮಾಡಿ ಹೇಳ್ತಿದ್ರು. ಆ ರೀತಿಯಾಗಿ ನಡೆಸ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ಆ ಚುನಾವಣೆ ಮಾಡಬಾರದು ಅನ್ನುವಂತ ಉದ್ದೇಶ ನಾವು ಇಟ್ಟುಕೊಂಡ್ರೂ ಸಹಿತ ಅನಿವಾರ್ಯವಾಗಿ ಇವತ್ತು ದಿವಸ ಚುನಾವಣೆ ಮಾಡುವಂತ ಪ್ರಸಂಗ ನಮಗೆ ಎದುರಾಗಿದೆ. ಆ ಚುನಾವಣೆಯಲ್ಲಿ ಇವತ್ತು ದಿವಸ ನಾವು ಸ್ವಾಭಿಮಾನಿ ಪೆನಲದ 15 ಜನರನ್ನ ನಿಲ್ಲಿಸುವಂತ ಒಂದು ಕೆಲಸ ತಾಲೂಕಿನ ಹಿರಿಯರು ಎಲ್ಲಾ ಕಾರ್ಯಕರ್ತರ ಮುಖಾಂತರ ಚರ್ಚೆ ಮಾಡೋ ಮುಖಾಂತರ ನಾವು ನಿಲ್ಲಿಸ್ತೀವಿ. ಆ 15 ಜನರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ಕೈ ಮುಗಿದು ಈ ಸಂದರ್ಭ ಎಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು ಮೈಂಡ್ ನೋಡಿರ್ಬೋದು, ನೀವು ಮೈಂಡ್ ನೋಡಿರ್ಬೋದು, ನಾ ಎಲ್ಲೋ ಭಾಷಣ ಮಾಡಿ ನಮ್ಮ ಊರಾಗ ನಮ್ಮ ಅಣ್ಣನ ಒಂದು 24ನೇ ತಾರೀಕು ಅದನ್ನು ಒಂದು ಈಗ ಹೇಳ್ತಾರೆ. ಈಗ ಎಮ್ಕರ್ಮಡಿ PKPS ಸೊಸೈಟಿಗೆ ನಮ್ಮ ಅಣ್ಣನ ದಿವಂಗತ ಉಮೇಶನ್ನ ಅವರ ಜೀವನ ಚರಿತ್ರೆಯನ್ನು ಬರೆದಿರ್ತಕ್ಕಂಥ ಜೊತೆಗೆ ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂತ ಒಂದು ಪುಸ್ತಕ ಬಿಡುಗಡೆ ಅಂತ ಸಮಾರಂಭ 24ನೇ ತಾರೀಕು ದಿವಸ ಬೆಲ್ಲದ ಬಾಗೇವಾಡಿಯಲ್ಲಿ VSL ವಿಶ್ವನಾಥ್ ಶುಗರ್ ಫ್ಯಾಕ್ಟರಿಯಲ್ಲಿ ಜರುಗ್ತಾ ಇದೆ. ಅದಕ್ಕೆ ಈಗಾಗಲೇ ಕಾರ್ಡ್ಗಳನ್ನು ಕಳಿಸಿದೀವಿ. ಮೊದಲು ಯಾರು ಕಾರ್ಡ್ ಬಂದು ಮುಟ್ಲಿಲ್ಲ ಅಂದ್ರೂ ಸಹಿತ ಮೈಂಡ್ ಸಹಕಾರ ಕೂಟ್ನ್ಯಾಗ ಬಂದು ಭಾಷಣ ಮಾಡಿ ಎಲ್ಲರಿಗೂ ಬಾ ನಾನು ಎಲ್ಲಾರು ಕೂಡ ಹೋಗೋಣ ಅಂತ ಹೇಳಿ ಗಾಡಿ ಎಷ್ಟು ಹೇಳ್ತಾರೆ ಗಾಡಿ ಕಳಿಸಿರ್ತಾನೆ. ಪ್ರತಿಯೊಂದು ಮನೆಗೆ ಒಬ್ಬ ಮನುಷ್ಯ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟು ಊಟ ಮಾಡ್ಕೊಂಡು ಬರ್ಬೇಕಂತ ಎಲ್ಲರೂ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಬರಬೇಕು, ಎಲ್ಲರೂ ಬಂದು ಅವನ ಚರಿತ್ರೆಯಲ್ಲಿ ತಾವು ಭಾಗಿಯಾಗಬೇಕು, ಅವನ ಪ್ರೀತಿಗೆ ಪಾತ್ರ ಆಗಬೇಕು. ಅವಿದ್ದಂತ ಅವನು ಕಟ್ಟಿರ್ತಕ್ಕಂಥ ಕನಸು ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂತ ಸಂದರ್ಭದಲ್ಲಿ ಬರುವಂತ ದಿನಮಾಳಿಗೆ ಅದಕ್ಕೆ ನಾವು ನೀವೆಲ್ಲ ಕೂಡ ಚಾಲನೆ ಕೊಡಬೇಕು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ದಿವಸ ಆ ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರೂ ತಗೊಂಡ್ಬರ್ಬೇಕು ಮತ್ತು PKPSನವ್ರು ತಮಗೆ ಆದಷ್ಟು ಶಕ್ತಿ ಅಂತ ಆದಷ್ಟು ಇನ್ವಿಟೇಷನ್ ಕಾರ್ಡ್ ಅನ್ನು ಕಳಿಸ್ತಾರೆ. ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಗಾಡಿಗಳನ್ನು ಕಳಿಸ್ತೀನಿ, ತಾವೆಲ್ಲ ಬಂದು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಊಟವನ್ನು ಮಾಡ್ಕೊಂಡು ತಾವು ಬರಬೇಕು ಅನ್ನೋಂಥ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ಇವತ್ತು ದಿವಂಗತ ಉಮೇಶನ ಕತ್ತಿ ಅವರು ತೀರ್ಕೊಂಡು ಮೊನ್ನೆ ಸೆಪ್ಟೆಂಬರ್ 6ಕ್ಕೆ 3 ವರ್ಷ. ಇದೊಂದು ತಾಲೂಕ ಖಾಲಿ ಆಗ್ತೈತಿ, ಇದನ್ನೊಂದು ನಾವು ಹಿಡ್ಕೋಬೇಕು ಅನ್ನೋ ಲೆಕ್ಕಾಚಾರ ಹಾಕಿ ಹೊರಗಿನವ್ರ ಕೈ ಹಾಕಿ, ಇದೊಂದು ಸಿಗ್ತೈತಿ ಲೆಕ್ಕಾಚಾರ ಹಾಕಿ ಹೊರಗಿನವ್ರ ಕೈ ಹಾಕಿದಂತ ಸಂದರ್ಭದಲ್ಲಿ ಹಾಕೊಂಬಂದು ಕೈ ಹಾಕಿದಾರೆ. ಖರೆ ಅವ್ರಿಗೆ ಬಹುಶಃ ಎಲ್ಲಾ ಗುಜ್ನ್ಯಾಗ ಪರವಾ ಸಿಕ್ಕಿದಾವ್. ಈ ಗುಜ್ನ್ಯಾಗ ಕರಿನಾಗ ರಾಮ ಐತಿವ್ ನಾವು ಅನ್ನೋದು ಬಹುಶಃ ಈಗ ಗೊತ್ತಾಗತ್ತ. ಈಗ
ಗೊತ್ತಾಗ ಕರಿ ನಾಗರಾವ್ ಆಯ್ತು ಅನ್ನೋದು ಈಗ ಗೊತ್ತಾಗತ್ತೆ. ಯಾಕಂದ್ರ ಮೊದಲೇ ನಮ್ ಹುಕ್ಕೇರಿ ತಾಲೂಕ ಸಂಸ್ಕಾರವಂತರು, ವಿಚಾರವಂತರು, ಆಚಾರವಂತರು, ಸಮಾಧಾನವಂತರು, ಇನ್ನೊಬ್ರು ಕೆಣಕುವಂತವ್ರು ನಾವಲ್ಲ. ಆದ್ರ ನಮ್ಮನ್ನ ಕೆಣಕಿದವ್ರನ್ನ ಪೂರ್ಣ ಕಿತ್ತು ಜಿಲ್ಲಾದಾಗಿನ ಹೊರಗೆ ಹಾಕೋದಕ್ಕ ನಾವು ಬಿಡುವುದಿಲ್ಲ ಅನ್ನೋಂತ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಈ ಸಂದರ್ಭದಲ್ಲಿ ಈ ಮಾತನ್ನ ಅನಿವಾರ್ಯವಾಗಿ ಹೇಳ್ಬೇಕಾಗ್ತದೆ. ಇವತ್ತು ನಾವು ಹಚ್ಚಿದ ಗಿಡನ ಇರಬಹುದು, ಇವತ್ತು ದಿವಂಗತ ಉಮೇಶಣ್ಣ ಕತ್ತಿಯವರು ಮತ್ತು ಎ ವಿ ಪಾಟೀಲ್ ಕೂಡಿ ಹಚ್ಚಿದಂತ ಗಿಡ ಇವತ್ತು ಹೊಲದಾಗೆಲ್ಲ ಕಸ ಮಾಡಾಕತ್ತೆ, ಹೊಲದಾಗೆಲ್ಲ ಮುಳುಗೇಡಿ ಮಾಡಾಕತ್ತೆ, ಹಚ್ಚಿದ ಬೆಳಿ ಬರಾಕತ್ತಾ ಇರಲ್ಲ. ಅದ್ರ ಸಲುವಾಗಿ ಆ ಗಿಡದ ನಮ್ಗೆ ಹೆಜ್ಜಾರಿಗೆ ಐತಿ ಗಿಡ. ಹೆಜ್ಜಾಲಿ ಗಿಡ ತಗೊಂಡು ಏನು ಎದಕ್ಕೂ ಉಡೋಲ್ಗೂ ಬರೋದಿಲ್ಲ, ಬಗಿರಿಗೂ ಬರೋದಿಲ್ಲ, ದನಗಳಿಗೂ ಬರೋದಿಲ್ಲ. ಯಾಕೆ ಅಲ್ಲೋ ನಗಬೇಡ್ರಿ, ಹೊರಗಿದ್ದ ಹೇಳ್ತಾರ ನಾನು ಕೇಳಲ್ಲ. ಹೆಜ್ಜಾಲಿ ಗಿಡ ಎದಕ್ಕೆ ಬರ್ತೈತೇನ? ಉಡೋಲ್ಕ್ ಬರೋದಿಲ್ಲ, ಹೊತ್ತಾಕ್ ಬರೋದಿಲ್ಲ, ಪೂಜಾಕ್ ಬರೋದಿಲ್ಲ, ದನಗಳಿಗೆ ಬರೋದಿಲ್ಲ, ಹೆಣ್ಣುಗಳಿಗೆ ಬರೋದಿಲ್ಲ, ಆಡುಗಳಿಗೆ ಬರೋದಿಲ್ಲ, ಕುರಿಗಳಿಗೆ ಬರೋದಿಲ್ಲ, ಯಾವ್ದಕ್ಕೂ ಬರೋದಿಲ್ಲ. ಬಲಿಬಾತ್ ಇವ್ ನಾವು ಭೂಮಿ ಮ್ಯಾಗ ಹುಟ್ಟಿದ್ದನ ತಪ್ಪತ್ತ ಅಂತ ಗಿಡ ಆಗೈತಿ. ಬಟ್ ಇವ್ರು 10 ಮಂದಿ ಇಬ್ರು ಕೂಡ ನಮ್ಮ ಅಣ್ಣ ದೊಡ್ಡ ಅಣ್ಣ ಮತ್ತು ಇನ್ನೊಬ್ಬ ಸಣ್ಣ ಅಣ್ಣ ಕೂಡ ಇಬ್ರು 10 ಮಂದಿ ಲೆಕ್ಕ ಹಾಕ್ಲಿಲ್ಲ. ಹಂಗ ತಂದು ಕ್ವಾರ್ಟರ್ ಕಾಲದಲ್ಲಿ ಇವರು ತುರಿಕಿರ ತುರಿಕಿಗೆ ದಡ್ಡಿ ಜಡಿಪಿ ಮತ್ತು ಹೆಬ್ಬಾಳ್ ಜಡಿಪಿ ಮತ್ತು ಇವ್ರು ಪ್ರಚಾರ ಮಾಡಿಕೊಟ್ರು, ಗುರ್ತಾ ಮಾಡಿಕೊಟ್ರು. ಆ ಕಡೆ ಬಂದ ನಮ್ಮದ ಪಾಶ್ಚಾಪುರ ಜಡಿಪಿ ಮತ್ತು ಗೋಡಿಗೇರಿ ಜಡಿಪಿ ನಮ್ಮ ಅಣ್ಣ ತಿರುಗಾಡಿ ಗುರ್ತಾ ಮಾಡಿದ. ಮತ್ತ ಈ ಗುಡ್ತಾ ಮಾಡಿ ಕೂಡ ಅದು ಬರ್ತೈತಿ, ಬಂತ ಕಸ ಆಗೈತಿ, ಕಸ ಆಗಿ ಮುಳ್ಳು ಬೀಳಾಕತ್ತಾವ. ಅದು ಮುಳ್ಳು ಅಂದ್ರೆ ನೇಗಿನ ಮುಳ್ಳು. 3 ಕಡೆ ಮಾಡಿ ಕಡೆ ಬಿದ್ರು ಅದು ಮ್ಯಾಗ ಇರ್ತದೆ, ಹೌದಲ್ಲ? ಎತ್ತ ಬೀಳಿ ಹೆಂಗ ಬೀಳಿ ಒಂದ್ ಮುಳ್ಳು ಮ್ಯಾಗ ಇರುದನ ಅಂದ್ರ ಅಂತ ಗುಣದವ್ರದಾರ. ಹೆಂಗ ಬಿದ್ರು ಒಂದ್ ಮಾರಿ ಮ್ಯಾಗ ಮಂದಿನ ಹಾದಿ ಕಾಯ್ತದೆ, ಚುಚ್ಚಬೇಕಂತ ಹೇಳಿ ಅಂತ ಗುಣದವ್ರ ಅನ್ನೋದು ಈಗ ಇತ್ತಿತ್ತಲಾಗಿ ದಿವಂಗತ ಉಮೇಶಣ್ಣ ಕತ್ತಿಯವರು ತೀರಿ ಹೋದ ನಂತರ ಹುಕ್ಕೇರಿ ತಾಲೂಕಿನ ಏನು ಕೈ ಆಡ್ಸಾಕತ್ರು ಅವಾಗ ನನ್ನ ಗಮನಕ್ಕೆ ಬಂತು ಅನ್ನೋ ಮಾತನ್ನು ತಮ್ಮೆಲ್ಲರಿಗೂ ಹೇಳಿಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೆ. ಯಾಕ ಈಗ ನೀವು ನೋಡು ಕಾರ್ಡ್ ಬಂದ ನಿಮ್ಮಲ್ಲಿ, ಆ ಕಾರ್ಡ್ನ್ಯಾಗ ಅವ್ರು ಯಾರು ಹೆಸರಿಲ್ಲ, ಯಾರು ಹೆಸರಿಲ್ಲ. ಯಾಕಂದ್ರೆ ಬೆಣ್ಣಾಗ ಉಂಡಿಡ್ಯಾಗ ಥೂ ಅಣ್ಣವ್ರ ಬೆಳೆಸಿದ ಹುಡುಗರ್ನ ಹೆಗಲ್ ಮ್ಯಾಗ ಕೊಟ್ಕೊಟ್ರೆ ಹೆಗಲ್ ಮ್ಯಾಗ ಮಲ್ಕೊಂಡು ಹಿಂದೆ ದುಡ್ನಾಗ ಚೂರಿ ಹಾಕವ್ರನ್ನ ಹೆಸರು ಹಾಕುವಂತ ಯೋಗ್ಯತೆ ಅವರು ಇಲ್ಲ, ಅವ್ರ ಹೆಸರು ಹಾಕುವಂತ ಯೋಗ್ಯತೆ ಇಲ್ಲ. ಇದು ಬಹುಶಃ ಬೆಳಗಾವಿ ಜಿಲ್ಲಾದಾಗ ಅವ್ರು ಯಾರೂ ಇಲ್ಲದಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಉದ್ದೇಶ ಇಷ್ಟೇ, ನಾವು ಸ್ವಾಭಿಮಾನಿಗಳನ್ನ ನಂಬ್ತೀವಿ, ನಾವು ಸಂಸ್ಕಾರವಂತರು ನಂಬ್ತೀವಿ, ವಿಚಾರವಂತರು ನಂಬ್ತೀವಿ, ಉಪಕಾರ ಮಾಡಿದವ್ರನ್ನ ಸ್ಮರಿಸ್ತೀವಿ, ಉಪಕಾರ ಮಾಡಿದವ್ರ ಸಲುವಾಗಿ ಜೀವ ಕೊಡ್ತೀವಿ. ಉಪಕಾರ ಮಾಡಿದವ್ರ ಮನ್ಯಾಗ ಒಂದು ತುತ್ತು ಹಣ್ಣಿಲ್ಲ ಅಂದ್ರೆ ನಾವು ನನ್ನ ರೊಟ್ಟಿಯಾಗಿಂದ ಅರ್ಧ ರೊಟ್ಟಿ ಅವ್ನು ಕೊಟ್ಟು ಅವ್ ಉಣ್ಕೊಳ್ಳೆ ನಾವು ಉಣ್ತಾನು ಅಂತ ಮನೋಸ್ಥಿತಿಯವರು ನಾವು ಹುಕ್ಕೇರಿ ತಾಲೂಕಿನ ಜನ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವ್ರು ತೀರಿ ಹೋದ ನಂತರ ಕೂಡಲೇ ಅದನ್ನು ಕಬ್ಜಾ ಮಾಡ್ಕೊಳ್ಬೇಕು ಅನ್ನೋಂತ ಏನು ಪ್ರಯತ್ನ ಮಾಡಿದ್ರು, ಆ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಇವತ್ತು ದಿವಸ ನನ್ನ ಮೊದಲಿನ ಮೂಲ ರಮೇಶ್ ಕತ್ತಿ ಏನಿದ್ದಲ್ಲ ಅದನ್ನು ಇವತ್ತು ದಿವಸ ಹೊರಗೆ ಹಾಕೊಳ್ಳೋದ್ರ ಮುಖಾಂತರ ನಿಮ್ಮೆಲ್ಲರ ಊರುಗಳಿಗೆ ಇವತ್ತು ದಿವಸ ಬರ್ತಾ ಇದ್ದೀನಿ. ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ಮಾಡೋದ್ರೊಂದಿಗೆ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ ಜಿಲ್ಲಾ ಬಿಟ್ಟು ಹೊರಗೆ ಹಾಕುವುದು ನನ್ನ ಕಾರ್ಯಕ್ರಮ ಐತಿ. ಅದಕ್ಕೆಲ್ಲರೂ ಸಹಕರಿಸಬೇಕು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಮೊನ್ನೆ ಮಾತಾಡಿ ನಾನು ಈ ನಮ್ಮಣ್ಣನ 24ನೇ ತಾರೀಕು ಕಾರ್ಯಕ್ರಮ 40-45 ಸಿಂಧಿ ಗಿಡ, ಆ ಸಿಂಧಿ ಗಿಡ ಕಡಿಯೋ ಸಲುವಾಗಿ ಆ ಕೊಯ್ತಾ ಇದನ್ನ ತಗೊಂಡು ಹೊರಗಿನ ಒಂದು 20 ಕಡಿದ್ರು ಒಳಗೆ ತಗೊಂಡ್ಬರತ್ತ. ಅದನ್ನ ಯಾವ ಮಗ ವಿಡಿಯೋ ಮಾಡಿ ಅದನ್ನ ಬಿಟ್ಟ. ಕತ್ತಿ ಮಣತನದಿಂದ ಗುಂಡಾಗಲಿ ಲಾಂಗು ಮಚ್ಚು ಕುಡುಗೋಲ ಕೂಡ್ಲಿ ಅವನ ಬಾಡ್ ಗಂಬಾರ್ ಮಾಡಿಕೊಟ್ಟದ್ದು ಇನ್ನ ಮತ್ತ 15 ದಿವಸದಿಂದ ಅವ ಸಿಂಧಿಗಳು ಕಡ್ದು ಇನ್ನ ಅದಾವ, ಮತ್ತೆ ಟೇಪಿ ಅದಾವ, ಎಲ್ಲಾನು ಅದಾವ. ಅದನ್ನ ಹಾಕಿಕೊಂಡೆ ಮತ್ತೆ ಪಾಪ ಅವ್ರ ಪೊಲೀಸರು ಡ್ಯೂಟಿ ಮಾಡ್ಬೇಕು, ಆ ಪ್ರಕಾರ ಬಂದು ಅವ್ರವ್ರು ಮಾಡ್ರು. ಆದ್ರೆ ಇದೇ ಡ್ಯೂಟಿ 1988ರಾಗ AK-47 ಮಿಲಿಟರಿದ ಗನ್ ಅದ. ಮಿಲಿಟರಿ ಆಗಿರ್ಬೇಕಾದ್ರೆ AK-47 ಗಣ್ಣ ಮಿಲಿಟರಿ ಇರ್ಬೇಕು. ಆದ್ರೆ 1988ರಾಗ ಇವತ್ತು ದಿವಸ ಐಗಿಳಿ ಕೇಶನ್ಯಾಗ ಕಮತ್ನೂರ್ ಗೇಟ್ನ್ಯಾಗ ಬಂದು ಹಾರಿಸಿದವ್ರು ಯಾರು? ಹಾರಿಸಿದವ್ರು ಸಿಗಬಹುದು, ಗಣ್ಣಲ್ಲಿ ಬದ್ದಂಗ AK-47 ಗನ್ ಅಲ್ಲಿಂದ ಮಿಲಿಟರಿಗಿಂದ ಹೊರಗೆ ಬತ್ತಂಗ ಅನ್ನುವಂತ ಪ್ರಶ್ನೆ ಇವತ್ತು ದಿವಸ
ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಯಮಾಡಿ ಅವರು ಧೈರ್ಯವಂತಿದ್ರ ವಿಚಾರವಂತಿದ್ರ ಇವತ್ತು ದಿವಸ ಅವರು ಸ್ಪಷ್ಟಪಡಿಸಬೇಕು ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಅವ್ರು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೇವಲ SC ST ಸಮಾಜದ ಹೆಸರು ಹೇಳುದು ಅವ್ರದ್ದು 1 ಮಜಲ 2 ಮಜಲ 2 ಮಜಲ 3 ಮಜಲ 3 ಮಜಲ 6 ಮಜಲ 6 ಮಜಲ 12 ಮಜಲ ಬಾಜುಕೊಂದು ಮಾರಾಕತ್ರ ಅದನ್ನು ತಗೊಳ್ಳೋದು, ಈ ಕಡೆ ಹೊಲ ಮಾರಾಕತ್ರ ಅದನ್ನು ತಗೊಳ್ಳೋದು, ಯಾರ ಹೊಲಗಳದಾಗ ನ್ಯಾಯ ಬಂದ್ರೆ ನಾ ಮುಗಿಸ್ತಂತ ಕರೆದು ಅದನ್ನ ಹೆಸರು ಮಾಡ್ಕೊಳ್ಳೋದು, ಅದನ್ನ ಗಳೆ ಹೊಡೆಯುವುದು, ಏನ್ ಬೇಕಾದ ದಿಲ್ ಕಾ ದರ್ಬಾರ್ ಅವ್ರು ಮಾಡಿದಾನೆ ಖರೆ ಅನ್ನೋದು ಪಾಪ ಇವತ್ತು ದಿವಸ ಆಗ್ಯದ. ವಿಶೇಷವಾಗಿ ಜನರು ಇವತ್ತು ಸಾಕಷ್ಟು ನೊಂದಿದ್ದಾರೆ. ಇದನ್ನು ಮುಗಿಸಿ ಮತ್ತೆ ಹೋಗ್ತಾನೆ ಬಿಡುದಿಲ್ಲ. ಇದನ್ನು ಮುಗಿಸಿ ಅಲ್ಲಿ ಹೋಗುತ್ತಾನೆ, ಮೂಡಲಿ ತಾಲೂಕಾಗ ಹೋಗುತ್ತಾನೆ, ಎಲ್ಲೆಲ್ಲಿ ಹೋಗುತ್ತಾನೆ. ಹೋಗೋದ್ರ ಮುಖಾಂತರ ಇವತ್ತು ದಿವಸ ಜನರ ಮ್ಯಾಗ ಏನು ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರ ಏನಾಗತ್ತಾವ ಅದು ತಡೆಯುವಂತ ಎಲ್ಲಾ ಕೆಲಸವನ್ನು ಮಾಡ್ತೀನಿ. ಕೇವಲ ನಿಮ್ಮ ಸಹಕಾರ, ಮಾರ್ಗದರ್ಶನ ನಮಗೆ ಬೇಕು ಅನ್ನುವಂತ ಮಾತನ್ನ ಇವತ್ತು ದಿವಸ ಆಶೀರ್ವಾದ ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನ ಇವತ್ತು ದಿವಸ ಅದು ಪೊಲಿಟಿಕಲ್ ಪ್ರೆಷರ್ ಹಾಕಿ ಲಂಗು ಮಾಚು ಅದನ್ನು ಇದನ್ನು ಹೇಳ್ರು. ಆದ್ರೆ ನಾನು ಪೊಲಿಟಿಕಲ್ ಪ್ರೆಷರ್ ಮತ್ತೆ 2 ಪಾರ್ಟಿ ಅದಾರ ಅವ್ರು. ನಾವು ಈ ನಮ್ಮ 2 ಪಾರ್ಟಿ ಆದ್ರು ಹೈಕಮಾಂಡ್ ಬುದ್ಧಿಗೇಡಿ ಒಳಗಾಗ ಹೈಕಮಾಂಡ್ಗಳಿಗೆ ವಿನಂತಿ ಮಾಡ್ತೀವಿ, ನೀವು ಗಂಡಸರಂಗ ಬಂದ ರಾಜಕಾರಣ ನೋಡ್ರಿ. ಈಗ ನಮ್ಮಂತವ್ರು ಮತದಾರ ಸತ್ತು ಹೋಗ್ತಾರ. ಹೈಕಮಾಂಡ್ ಬುದ್ಧಿ ಐತಿಲ್ಲ ಇವ್ರಿಗೆ. ಅಣ್ಣ ಆರಿಸಿ ಬಂದ್ರ ತಮ್ಮ ಈ ಪಾರ್ಟಿಯಾಗ ಅವ್ರಿಗೆ ಏನ್ ಮಾಡಬೇಡಪ್ಪ ಅಂತ, ತಮ್ಮ ಆರಿಸಿ ಬಂದ್ರ ಅಣ್ಣ ಹೇಳ್ತಾನೋ ಅವ್ರಿಗೆ ಏನ್ ಮಾಡಬೇಡಪ್ಪ ಅಂತ. ಮುಂದೆ ನಾವೇನ್ ಮಾಡು ಬೆಂದ ಹಣ್ಣು ಹೆಚ್ಚಗಂಡಿ ಹಣ್ಣು, ಗೋಟೆ ಹಣ್ಣು, ಚಾಪ ಹಣ್ಣು 2 ಹೈಕಮಾಂಡ್ಗಳು ಹೇಳ್ತಾರೆ. ಇಂಥ ಒಂದು ಹೊಲಸ ರಾಜಕಾರಿ ವ್ಯವಸ್ಥೆ ಒಂದು ದಿನ ಇನ್ನೊಂದು ಆಗಸ್ಟ್ 15 ಅದಕ್ಕೆ ಜನಾನ ಸಿಡಿದು ಹೇಳ್ಬೇಕಾಗೈತಿ. ಅದಕ್ಕೆ ದಯಮಾಡಿ ಹೈಕಮಾಂಡ್ ಅವರಿಗೆ ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಯಾವ ಒಂದು ಫ್ಯಾಮಿಲಿ ಎತ್ತೈತಿ ಇಲ್ಲ ಬೇಕಾದ್ರೆ ಹತ್ತರ ಇರ್ಲಿ ಬೇಕಾದ್ರೆ ಇತ್ತರ ಇರ್ಲಿ ಆ ಕಡೆ ಈ ಕಡೆ ಕೂಡುದು. ಮತ್ತೆ ಹೇಳ್ತಾರ ಮೊದ್ಲು ನಾವು ಪೇಪರ್ ಓದಿದ್ವು ಮನೆಯೊಂದು 3 ಬಾಗಿಲು ಅದು ಓದಿದ ನಾನು ಓದಿದನು, ಪಾರಸ್ ಓದಿದ್ದಾನು, ಸುಹಾಸ್ ಓದಿದ್ದಾನು, ಎಲ್ಲರೂ ಓದಿದ್ವು. ಇವ್ರದ್ದು ಕಾರ್ಯಕ್ರಮ ಹಂಗಲ್ಲ, ಮನೆಯೊಂದು 5 ಬಾಗಿಲು 5 ಬಾಗಿಲು. ರಾತ್ರಿ ಬಾರಾದ ಮುಂದೆ ಹೋಗಿ ಮುಂಜಾನೆ ಯಾವ್ದು ಹಾಕೋದು, ಯಾವ್ದು ಬರ್ಸ್ಕೊಳ್ಳೋದು, ಯಾವ್ದು ಖುಲ್ಲಾ ಮಾಡೋದು, ಯಾವ ಕ್ಷೇತ್ರ ತಗೊಳ್ಳೋದು, ಯಾವನ್ ಇಡೋದು, ಯಾವನ್ ಮುಗಿಸ್. ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಮತ್ತೊಂದಿರಬಹುದು, ಮೊದಲೊಂದಿರಬಹುದು. ಜನಸಾಮಾನ್ಯರಿಗೆ ತೊಂದರೆ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ದಿವಸ ಗುರುತಿಸಿ ಅವ್ರಿಗೆ ಟಿಕೆಟ್ ಕೊಡಬೇಕು ಹೊರತು ಆಯ್ಕೆಯಾಗಿ ಬಂದು ಹಣ ಮಾಡೋದನ್ನ ಉದ್ದೇಶ. ಇವತ್ತು ದಿವಸ 1 ಮಿನಿಟ್ ರೀ, ಹಣ ಮಾಡೋದನ್ನ ಉದ್ದೇಶ. ರಾಜಕಾರಣ ಮತ್ತು ಜನಸೇವೆ ಇತ್ತು. ಸುಖ ದುಃಖ ಹಂಚುವ ಮುಖಾಂತರ ಜನಸಾಮಾನ್ಯರಿಗೆ ಅಧಿಕಾರಿಗಳಿಂದ ಮತ್ತಿದ್ರಿಂದ ಅದರಿಂದ ಮೇಲ್ವರ್ಗದವರಿಂದ ಏನಾರ ಸಮಸ್ಯೆ ಆದ್ರೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಡುವ ಸಲುವಾಗಿ ಒಂದು ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಜನರ ಮಧ್ಯದಲ್ಲಿದ್ದು ಜನರ ನೋವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಡುವಂತ ಕೆಲಸ ಈ ರಾಜಕಾರಣದ ಒಂದು ಕಣ್ಣು. ಇನ್ನೊಂದು ಕಣ್ಣು ಸರ್ಕಾರ ಏನ್ ಹೇಳಿದ್ರು ಮಾಡಲಿಲ್ಲಪ್ಪ ಅಂದ್ರೆ ಸರ್ಕಾರದ ಕಿವಿ ಹಿಂಡಿ ಯೋಜನೆಗಳನ್ನ ನಿಮ್ಮ ಊರಿಗೆ ತಂದು ಕೊಡೋದ್ರ ಮುಖಾಂತರ ನಿಮ್ಮ ಹಳ್ಳಿ, ಸಿಟಿ, ಊರ ಯಾವ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ರಾಜಕಾರಣದ ಕೆಲಸ. ಆದ್ರೆ ಆ ರಾಜಕಾರಣ ಕೆಲಸನೇ ಬರ್ತಿದ್ದಾರೆ. ಇನ್ವೆಸ್ಟ್ಮೆಂಟ್ ಆಗೈತಿ ಈಗ 10 ಕೋಟಿ ಹಾಕು ಓಶಿ ರೂಪಾಯಿಗೆ 80 ರೂಪಾಯಿ ಓಶಿಗಿಂತ ಮುಂದೆ ಹೋಗೈತಿದ. ಈಗ ನಾನು ನಿಮ್ಗೆ ಹೋಟ್ ಕೊಡಾಕ್ ಬರ್ತಾರ, ಹೋಟ್ ಕೇಳಾಕ ಈಗ ರಾಷ್ಟ್ರಾಸ್ತ್ರ ಓದುದಂದ್ರೆ ಏನ ಮಂದಿ ಎಲ್ಲಿ ಬಣ್ಣ ಹಾಕ್ತಾರ. ಯಾವ ಊರಾಗೂ ಬೇಡ. ನಮ್ಮ ಕ್ಷೇತ್ರದಾಗ ಸೈಟ್ ಒಂದ್ ವೇಳೆ ನಾಯಿ ಎಲ್ಲರ ಗಪ್ ಮಲಗಿರ ಅದು ಎದ್ದು ಓಡಿ ದೂರ ಆಡ್ಕೊಳ. ಯಾಕಂದ್ರೆ ಐಪಿತ್ತೈತ್ ಮಗನ ನೀನು ಬಂದಾಗ ನೀ ಕುಚ್ಚಿದ್ದೇವ ಮಗನ ಕಲ್ಲು ಹೋಗೋದ್ರ ಮಾತಿಲ್ಲ ಅದು ಆಡ್ಕೊಳಕತೈತಿ. ಮನುಷ್ಯನಿಗೆ ಬಿಡ ಅವು ಆಡ್ಕೊಳಕತ್ತಾವ. ಅಂತ ಸಂದರ್ಭದಾಗ ನಮ್ಮ ಕ್ಷೇತ್ರ ಜನನೇ ಇಲ್ಲ. ಏನು ಬಡಿಕೆ ಏನೈತಿ? ರೊಕ್ಕ ಕೊಡೋದು. ಮೈಂಡ್ ರೊಕ್ಕ PKPS ಎಲೆಕ್ಷನ್ ಬಹುಶಃ 40 ವರ್ಷದಾಗ DCC ಬ್ಯಾಂಕಿನ ಸಲುವಾಗಿ ನಮ್ಮ ತಾಲೂಕಿನಾಗ ಎಲೆಕ್ಷನ್ ಆಗಿಲ್ಲ. ಇಲ್ಲಿ ಒಬ್ಬರ ಕೈ ಮಾಡ್ರಿ. ಇವತ್ತು ಎಮಕನ ಮಾಡಿ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಎಲ್ಲಾ ರೈತರಿಗೆ ಸಾಲ ಸಿಕ್ಕೈತೋ ಇಲ್ಲೋ? ಸಿಕ್ಕೈತೋ ಇಲ್ಲೋ? ನೀವು ಯಾವ ಪಾರ್ಟಿ ಹೆಂಗ್ ಗೊತ್ತಿಲ್ಲ. ಸಿಕ್ಕೈತಿ. ತುಂಬಿ ತೆಗದಾನೋ ಇಲ್ಲೋ? ಟ್ರ್ಯಾಕ್ಟರ್ ಬೇಡ ಟ್ರ್ಯಾಕ್ಟರ್ ಕೊಟ್ಟಿದಾನಿಲ್ಲೋ? ಎಮ್ಮಿ ಬೇಡ ಎಮ್ಮಿ ಕೊಟ್ಟಿದ್ದಾನೆ, ಆಕಳ ಬೇಡ ಆಕಳ ಕೊಟ್ಟಿದ್ದಾನೆ, ಪೈಪ್ಲೈನ್ ಬೇಡ ಪೈಪ್ಲೈನ್ ಕೊಟ್ಟಿದ್ವು. ನಾವ್ ಯಾವ ಪಾರ್ಟಿ ಆಮೇಲೆ ಮಣಿತಕ್ಕ ಕರೆದವನು ಬರಗೈಲಿ ಒಬ್ಬನು ನಾ ಕಳಿಸಿಲ್ಲ.
ಎಲ್ಲರೂ ಶಿವ ಅದಕ್ಕೆ ಅನಿವಾರ್ಯವಾಗಿ ಈ ಸಲ ಚುನಾವಣೆ ಮಾಡೋ ಸಲುವಾಗಿ ಕಾರ್ಯಕ್ರಮ ಹಾಕಬಾರ್ದು. ಇದೇ ನಿಮ್ಮ ಸೊಸೈಟಿ ಹೆಂಗಿತ್ತು ಮತ್ತೆ ಎಂಗನ್ಮೆಂಟ್ ಸೊಸೈಟಿ ಹೆಂಗಿತ್ತು 25-30 ವರ್ಷ ಗೋರಣ್ಣ ಅವ್ರದ್ದು ಸೆಕ್ರೆಟರಿ ಅಲ್ಲೂ ಕಂಡಾಬಿಡಿ ಆ ಜಮೀನ್ ಐತಿ ಆಸ್ತಿ ಐತಿ ಬರೀ ಪತ್ತನ ಕೊಡ್ತಾನೆ. ಏ ಸಾವುಕಾರ ನನಗ ಬೈತಿದ್ದ ಸ್ವಲ್ಪ ಹಿರಿಮೆಣಸಿ ಆಯ್ತು ಪಾಪ. ಏ ಸಾವುಕಾರ ಈಗ 13 ಲಕ್ಷ ವಸೂಲು ಮಾಡಕ್ಕೆ ಇವನು ಮೆಟ್ ಹರಿಯತ್ತಾವ ಮತ್ ನನಗಿರೋದು 3,000 ಪಗಾರ. ನೀ 8 ಕೊಟ್ಟರು ಪಗಾರ ಅಂದ್ 3,000. ಅದಕ್ಕೆ ನಾ ಏನ್ ಹೆಚ್ಚು ಬರೀದಪ್ಪ ನಾವು ಹಿಡಿಕೊಮ್ಮೆ ಇವರೆಲ್ಲ ಕರೋದು ಒದರಾಡಿ ಮೊದ್ಲು 35 ಲಕ್ಷ ಬರೀಸ್ ನೀ ಮುಂದೆ 1 ಕೋಟಿ ರೂಪಾಯಿ ಆಯ್ತು, ಮುಂದೆ 2 ಕೋಟಿ ಆಯ್ತು, ಈಗೇನೋ ಸರ್ನ 13 ಕೋಟಿ ರೂಪಾಯಿ ಐತಿ. ಇವತ್ತು ಈ ಮೂರಿಗೆ 13 ಕೋಟಿ ರೂಪಾಯಿ ಕೊಟ್ಟೈತಿ. ಅದ್ರಾಗ ಬಿಜೆಪಿ ಅವರದಾರ, ಕಾಂಗ್ರೆಸ್ ಅವರ, JDS ದಾರ, ಮುಸ್ಲಿಂ ಅದಾರ, ಎಲ್ಲ ಸರ್ವಿ ಧರ್ಮದವ್ರ ಅದಾರ, ಎಲ್ಲರೂ ಕೊಟ್ಟಿದೀವಿ. ಮಣ್ಣಾನು ಆಗೈತಿ ಒಂದು 10 ಕೋಟಿ ತಕ. ಅದು ನಿಮ್ ಇಡೀ ಊರಿಗೆ 50 ದಿವಸ ಅನುಕೂಲ ಆಗೈತಿ. ಅಂದ್ರೆ ಉದ್ದೇಶ ನಾವು ರಾಜಕಾರಣ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದಿಲ್ಲ, ಜನರ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶ. ಜನರ ಕುದಿಗೆ ಕೊಯ್ಬೇಕಂತ ನಮ್ಮ ಉದ್ದೇಶ ಇಲ್ಲ, ಜನರ ಸೇವೆ ಮಾಡ್ಬೇಕಂತ ನಮ್ಮ ಉದ್ದೇಶ. ಆ ಒಂದ್ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ರಿಗೂ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಈ ಒಂದು ಚುನಾವಣೆ ಮೊದಲ ಮೆಟ್ಲು, ಈ ಚುನಾವಣೆ ಮೊದಲ ಮೆಟ್ಲು. ಏ ಸಾವುಕಾರ ಮಗನ ಮುಂದಿನ 2028ರಾಗ ನಮ್ಗೆ ಹೊಸ ಶಾಸಕ ಬೇಕಂದ್ರೆ ಇಲ್ಲಿ 1300 ಮತ್ತ 50 ದಿವಸ ಸ್ವಾಭಿಮಾನಿ ಪ್ಯಾನಲ್ಗೆ ಹಾಕ್ರಿ. 28ನೇ ಇಸ್ವಿ ನೀವು ಬೇರೆ MLA ತಂದು ಕೊಡ್ತಾರ ಮಾತಾಡ ಸಹಿತ ಇದೇ ಸಂದರ್ಭ ಹೇಳಿಕ್ಕೆ ನಿಮ್ಮ ಮನಿ ಕಾವಲ ಮಾಡ್ಬೇಕು. ಅವ್ನ ಯಾರ MLA ತಂದು ಕೊಡ್ತಾರೋ ನಿಮ್ ಮನಿ ಕಾವಲ ಮಾಡ್ಬೇಕು, ನಿಮ್ ಮನಿ ಸೇವಾ ಮಾಡ್ಬೇಕು, ನಿಮ್ ಮನಿ ಮಗನಾಗಿ ನಿಮ್ ಕಾಳಜಿ ಮಾಡ್ಬೇಕು, ನಿಮ್ ಊರು ಮಗನಾಗಿ ನಿಮ್ ಇಡೀ ಊರನ್ನ ಸುಸಂಸ್ಕೃತವಾಗಿ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ಒಬ್ಬ MLA ತಂದು ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಒಂದಾಗಿ ಒಕ್ಕಟ್ಟಿನಿಂದ ಇವತ್ತು ದಿವಸ ತಾವು ಪಕ್ಷಾತೀತವಾಗಿ ಈಗ ನಮಗೆ ಏನೈತಿಪ್ಪ, ಈಗ AP ಪಾಟೀಲ್ ನಾನು ಕೂಡಿದೀವಿ, ಏನ್ ನ್ಯಾಯ ಐತಿ ನಮ್ಮದು? ಫಲ ಮಣಿ ಸೀಮಿ ರೊಕ್ಕ ರೂಪಾಯಿ ಕೊಡೋದ ತಗೋದ ಏನೂ ಇಲ್ಲ, ಏನ್ ನ್ಯಾಯ ಇಲ್ಲ ನಮ್ದು ಏನೂ ನ್ಯಾಯ ಇಲ್ಲ. ಯಾಕೆ ಕೂಡಿದೆವು? ನಮ್ಮ ಮುಪ್ಪಿನ ಟೈಮ್ದಾಗ ಚಲೋ ಮಂದಿ ಕೈಯಾಗ ನಮ್ಮ ತಾಲೂಕ ಇಟ್ಟು, ಸಂಘ ಸಂಸ್ಥೆಗಳು ಇಟ್ಟು, ದೇವ್ರ ಕರೆದ ಹೋಗೋಣ, ಕಟ್ಟಕರ ಕೈಯಾಗ ನಮ್ಮ ತಾಲೂಕ ಕೊಡಬಾರ್ದು ಅನ್ನೋ ಸಲುವಾಗಿ ಇಬ್ಬರು ಕೂಡಿ ಒಂದಾಗಿ ಬಂದಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ. ಕಟ್ಟಕರ ಕೈಯಾಗ ನಮ್ಮ ತಾಲೂಕ ಕೊಡುದಿಲ್ಲ, ನಾವು ನಮ್ಮ ಮುಗಿನಾಗ ಉಸಿರಿರ್ತಕ ನಾವು ಕೊಡುವುದಿಲ್ಲ. ಪಾಟೀಲ್ ಕುಟುಂಬ, ಕತ್ತಿ ಕುಟುಂಬ ಇದು ಶಪಥ ಮಾಡಿ ಹೊರಗೆ ಬಿದ್ದೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭ ಹೇಳಕ್ಕೆ ಇಷ್ಟಪಡ. ಆದ್ರೆ ನಿಮ್ ಸಹಾಯ ಸಹಕಾರ ಮಾರ್ಗದರ್ಶನ ಆಶೀರ್ವಾದ ಕೇವಲ ಇವ್ ದಿವಸ ನಮ್ಮ ಮೇಲೆ ಇರಲಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ನಾವು ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಚಂಚಿಕೆ ಮಾತ, ಮತ್ತೆ ಎಲ್ಲರೂ ಚಂಚಿಕೆ ಮಾತ್ರ ಹೆಂಗ್ ಬೆಳತಕ್ಕ ರಾಧಾರ ಆಟ ಆಡ್ಬೇಕಾಗಿತ್ತು. ನೀನ್ ಯಾರಿಗೋ ಮೊದಲಾಡಿದನ್ನ ಎಲ್ಲ ಚೇಂಜಿಗೆ ಮಕ್ಕಳ ಪಗಾರ ಕೊಡ್ತಿರೋ ಹೋಗಿ. ಇನ್ನ ತಾಲೂಕಿನ ಸಂಘ ಸಂಸ್ಥೆ ವ್ಯವಸ್ಥಿತವಾಗಿರ್ಲಿ, TC ಉತ್ತರ ಪಟ್ಟ ಬಂದ್ ಹೇಳ್ತೀರಿ, ಒಂದ್ ವಾರದಾಗ 2 ದಿವಸ ಕುಣತೈತಿ, ಲೈಟ್ ಜಾತ್ರೆ ಲೈಟ್ ಸಾವುಕಾರ ಹಾಕೋ ಮಗನಾದ್ರು ಹಾಕಿರ್ತಾನೋ ತೆಗೆದಿರ್ತಾನೋ ಏನು ಮಾಡಿರ್ತೀವಿ. ಏನ್ ಜಾತ್ರೆ ಲೈಟ್ ಹಾಕಿದಿಲ್ರಿ, ಜಾತ್ರೆ ಲೈಟ್ ಹಾಕದ ಮತ್ತೆ 3-4 ಲೈನ್ ಹೆಚ್ಚಿಟ್ಟ ಎಲ್ಲರ ಪಕ್ಕದ ಹೋದೋದ್ರ ಮಕ್ಕಳ ನಿಮ್ ಪಗಾರ ಬಂದ್ ಅಂತ ಹೇಳ್ತಾ ಹೇಳ್ತೀವಿ. ಅಂದ್ರೆ ಎಲ್ಲರೂ ಕಾಳಜಿ, ಯಾಕಂದ್ರೆ 5 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಿರ್ತೀವಿ, ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಿರ್ತೀವಿ. ಹೆಣ್ಮಕ್ಳು ಬಂದಿರ್ತಾರೆ, ಹೆಣ್ಮಕ್ಳು ಮಣಿ ಲಕ್ಷ್ಮಿಗಳು ಬಂದಿರ್ತಾರೆ, ಅವ್ರು ಬಂದಾಗ ವ್ಯವಸ್ಥಿತವಾಗಿ ಜಾತ್ರೆ ಆಗಲ್ಲ ಅನ್ನೋ ಸಲ ಕೊಟ್ಟಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಇಂಥ ಸೇವೆ ಎಲ್ಲರೂ ಚಂಚಿಕೆ ಅಂದ್ರೆ ಹೆಂಗ್ ಹೊಡೆದವ ಇರೋರು ಇಬ್ರ ತಿರುಗಾಡ್ಬೇಕಾಗಿದೆ. ಆದ್ರೂ ಸಹಿತ ಅಲ್ಲೆಲ್ಲಿ ಇದ್ದಾಗ ಒಂದೊಂದು ಕಡೆ ಮಧ್ಯಾಹ್ನದ ಹಾಕೋತೀವಿ. ಕಡೆಗೆ ಒಂದ್ ವೇಳೆ ಮಧ್ಯಾಹ್ನ ಕಡೆ ಹೋದಾಗ ಈಗ ನಾ ಏನ ಮಾತಾಡ್ಬೇಕಾದ್ರೆ ನೀವು ಹೋಗಿ ಅವ್ರಿಗೆ ಹೇಳ್ರಿ, ಹಿಂಗ್ ಬಂದಿದ್ದ ಮಗ ಹಿಂಗೆಲ್ಲ ಮಾತಾಡಿ ಅಂತ ಅದನ್ನು ನೀವು ತಿಳಿಸಿ ಹೇಳ್ರಿ. ಏನ್ ಮಗ ಅಂದ್ರೂ ನಡೀತಿದ್, ಏನ್ ಫರ್ಕ್ ಬಿಡೋದಿಲ್ಲ. ಏನಂದ್ರು ಪ್ರೀತಿಲೇ ಇರ್ತೀರಿ ಇಷ್ಟೇ, ಶಿಟ್ಲೆ ಅನ್ನೋದಿಲ್ಲ. ಈಗ ಒಬ್ಬ ಹಡದಿರ್ತಾನ, ಅವ್ನ ನಡಮನೆಯಾಗ ಅವ್ರಪ್ಪ ಮಲಗಿರ್ತಾನ, ನೀವು ಹುಡುಗ ಹೊರಗಿಂದ 2-2:30 ಬರ್ತಾನ, ಕಪಾಯಿ ಬೀಳ್ತಾನ, ಮತ್ ಹುಡುಗ ಹೋಗ್ತಾನ, ಮತ್ 4:00 ಬರ್ತಾನ, ಮತ್ ಕಪಾಯಿ ಬೀಳ್ತಾನ, 2-3 ಸಿಂಗ ಹಾಕೈತಿ. ಕಡಿಕ ಅವ ಹುಡುಗ ಕೇಳ್ತಾನು, ನಾನು ಹಡದದ್ದ ಏನು ವಂಶದ ಕುಡಿ ಬೆಳಿಲತ್ತನು, ಏನು ನಿನಗ ತಾಪಾದ ಕಪಾಯಿ ಬೆಳೆಯಾಕ ನಾನು ಹಡ್ತೀನೋ ಕೇಳ್ತಾನ. ಹಂಗ ಈಗ ಎಲ್ಲಾರು ಇದೇ ಟೈಮ್ಗೆ ಬರೆದ್ರೆ ಆಗುದಿಲ್ಲ. ಇದ್ದವ್ರನ್ನ ನೀವು ಒಟ್ಟು ಸಂಭಾಷಣೆ ಮಾಡಿ ಸ್ವಾಭಿಮಾನ ಪೆನಲ್ ತಾವು ಆಶೀರ್ವಾದ ಮಾಡಬೇಕು.
ಈ ಒಂದು ಮ್ಯಾಗಿನ ಒತ್ತಡದ ರಾಜಕಾರಣ ಇವತ್ತು ತೆಗೆದು ಹಾಕಬೇಕಾದ್ರೆ ಇವತ್ತು ದಿವಸ ಹೈಕಮಾಂಡ್ಗಳಿಗೂ ಬರೀ ಮತ್ತೆ ನೀವು ಪತ್ರಕರ್ತರ ಅಟ ತುರ್ದು ಬರಿಬೇಡ್ರಿ ಈ ಪುನಃ ಬರೀರದ್ನ ಹೈಕಮಾಂಡ್ಗಳು ಹರಾಪುರದ ಅಡ್ಡು ಟಿಕೆಟ್ ಕೊಡ್ತಾ ಬರೀರಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಇವತ್ತು ದಿವಸ ನಮ್ಮ ವ್ಯವಸ್ಥೆ ಹೈಕಮಾಂಡ್ಗಳು ಸಹಿತ ಪ್ರಜಾತಂತ್ರ ವ್ಯವಸ್ಥೆ ಅವ್ರಿಗೂ ಐತಿ ನಮಗೂ ಐತಿ ಎಲ್ಲರಿಗೂ ಐತಿ. ಆದ್ರೆ ಹಿಂಗ ಒಂದ್ ಕಡೆ ನಾಟಕ ಮಾಡೋರ ನೀ ಅರ್ಥಾಗ ಮಾಡೋರ ಕರ್ದಾಗ ಮಾಡೋರ ಹೋಗ್ಕೊಂಡು ಹೋಗೋರು ನಾವು ಅವಾಗ ಅರ್ಥಾಗ ಮಾಡೋ ಕರ್ದಾಗ ಮಾಡೋರು ಸಾಯವ್ರು ನಾವು ಆಗ್ತೀವಿ. ಅದಕ್ಕೆ ಈ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡ್ಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಾವು ಟಿಕೆಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಆಯಾ ಜಿಲ್ಲಾ ಜನರನ್ನ ಆಯಾ ಜಿಲ್ಲಾ ಪಕ್ಷದ ಪದಾಧಿಕಾರಿನ ಕರೆದು ಅದನ್ನು ಗಣನೆಗೆ ತಗೊಂಡು ನಿರ್ಣಯ ಮಾಡಿ ಅದಕ್ಕೆ ದಯಮಾಡಿ ವಿನಂತಿಯನ್ನು ಮಾಡ್ತನು. ಈ ಒಂದು ಚುನಾವಣೆಗೆ ಮತ್ತೊಮ್ಮೆ ತಾವು ಆಶೀರ್ವಾದ ಮಾಡ್ರಿ, ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರಿ. ಗಾಡಿ ಕಳಿಸಿದ್ದೀವಿ, ಒಬ್ಬ ಹುಡುಗ 15 ಕೋಟಿ ನಿಲ್ಸಿ ಅಂದ್ರೆ ನೀವು ಎಂಕಾರ ಮಾಡ್ಯಾಗ 100 ಹುಡುಗರು ಅಗದಿ ಕಡಿಮೆ 100 ಹುಡುಗರು ಸಿಗ್ತಾವ, 1500 ಹುಟ್ಟು ಆಗ್ತಾವ. ಅವರು ಒಂದು ಗಾಡಿ ಕಳ್ತೀವಿ, ಆ ಗಾಡಿಯಾಗ 15 ಮಂದಿಗೆ ಹೆಂಗ್ ಹೋಟಿಂಗ್ ಮಾಡೋದ ಟ್ರೈನಿಂಗ್ ಕೊಡೋದ, ಅವ್ರ ಗಾಡಿಯಾಗ ಹಚ್ಕೊಳ್ದ, ಮತದಾನ ಮಾಡೋದ, ಊಟ ಮಾಡಿಸೋದ, ಕರ್ಕೊಂಡು ಮತ್ತೆ ಎಂಕರ್ ಮಾಡಿ ಬಿಡುದು ಅವ್ರ ಜವಾಬ್ದಾರಿ. ಅಷ್ಟು ಮಾಡಿದ್ರೆ ಆ ಡ್ಯೂಟಿ ಅವ್ನು ಹೊಡೆದು ಮುಗಿತು. ಆ ಲೆಕ್ಕದ ಇವತ್ತು ದಿವಸ ತಾವು ಬರುವಂತ ವ್ಯವಸ್ಥೆ ಮಾಡ್ರಿ. ಜೊತೆಗೆ ಒಬ್ಬರಿಗೆ 15 ಹೋಟ್ ಇರ್ತಾವ, 15 ಹೋಟ್. ಒಂದು ಬ್ಯಾಲೆಟ್ದಾಗ 6 ಬ್ಯಾಲೆಟ್ ಕೊಡ್ತಾರೆ, ಒಳಗೆ ಹೋಗ್ಕೊಳ್ಳಿ 6 ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಒಂದು ಬ್ಯಾಲೆಟ್ದಾಗ ಜನರಲ್ 9, ಒಂದು ಬ್ಯಾಲೆಟ್ದಾಗ ಮಹಿಳೆ 2, ಒಂದು ಬ್ಯಾಲೆಟ್ದಾಗ SC 1, ಒಂದು ಬ್ಯಾಲೆಟ್ದಾಗ ST 1, ಒಂದು ಬ್ಯಾಲೆಟ್ದಾಗ OBC 1, ಒಂದು ಬ್ಯಾಲೆಟ್ದಾಗ OBC 1. ಅಂದ್ರೆ 6 ಬ್ಯಾಲೆಟ್ದಾಗ 15 ಮತ ಹಾಕ್ಬೇಕು. ಒಂದು ಬ್ಯಾಲೆಟ್ದಾಗ 9, ಒಂದು ಬ್ಯಾಲೆಟ್ದಾಗ 2, ಇನ್ನು 4 ಬ್ಯಾಲೆಟ್ದಾಗ 1. ಅದನ್ನ ಟ್ರೈನಿಂಗು ಕೊಡಿಸ್ತೀವಿ ನಾವು. ಅವ ಮಾಡೆಲ್ ಬ್ಯಾಲೆಟ್ ಬಂದದ್ದು ತಮಗೆ ಕಳಿಸ್ಕೊಡ್ತೀವಿ, ಹೆಂಗ್ ಮತದಾನ ಮಾಡ್ಬೇಕು ಏನ್ ಮಾಡ್ಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ. ಅದನ್ನೂ ಪ್ರಕಾರ ಅವರು ತಿಳಿಸಿ ಹೇಳ್ತಾರ, ಊರಾಗ ಹುಡುಗರು ತಿಳಿಸಿ ಹೇಳ್ತಾರ. ಮತ್ತು ವಿಶೇಷವಾಗಿ ಎಲ್ಲ ಹುಡುಗರಿಗೆ ವಿನಂತಿ ಮಾಡ್ತಾರೆ, ಸಾವುಕಾರ ಆ ಮಗನ ನೋಡ್ರಿ ನ್ಯಾಯ ಕುಸಾರ ಮಾಡ್ಲತ್ತ ಅನ್ಬೇಡ. ನಿಮ್ಮೂರ ನಿಮ್ಮ ಹಿರಿಯ, ನಿಮ್ಮೂರ ನಿಮ್ಮ ಮತ ನಿಮ್ಗೆ ಉಳಿಬೇಕು, ನೀವು ಬೆಳಿಬೇಕು. ಮುಂದಿನ ದಿನ ನಿಮಗೂ ಇವು ಬರುವಣ ಸಂಸ್ಥಾ ಮುಖಾಂತರ ಎಲ್ಲ ಇಡೀ ಊರಿಗೆ ಅನುಕೂಲ ಆಗ್ಬೇಕಾದ್ರೆ ನೀವು ಶ್ರಮಣು ಬೇಕು. ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಹುಡುಗರು ಕೆಲಸ ಮಾಡೋಣ ಅಂತ ಮನವಿಯನ್ನು ಈ ಸಂದರ್ಭ ಮಾಡ್ತಾ, ಅಲ್ಲಿ ಮತ್ತೆ ಯಾರೇ ಕಾಲು ನೋಯಿದ್ರೆ ಅಲ್ಲಿ ವೀಲ್ ಚೇರ್ ಐತಿ, ಕಾಲು ನೋದಾವತ್ತು ಯಾರು ಬಂದ್ರೆ ವೀಲ್ ಚೇರ್ ಐತಿ, ವೀಲ್ ಚೇರ್ ಮೇಲೆ ನಿಮ್ಮ ಪೋಲಿಂಗ್ ತಗ ಬಿಡುವ ವ್ಯವಸ್ಥೆ ಮಾಡ್ತೀವಿ. ಕಣ್ಣು ಅದು ನದ್ರ ಹಿರಿಯಾಗಿಲ್ರಿ ಅನ್ನಾರು ಅವ್ರ ಮಗನ ಬಿಡ ಮೊಮ್ಮಗನ ಕರ್ಕೊಂಡ್ರಿ. ಮತ್ತೆ ಈಗ ಸಂಜೆ ಮುಂದೆ ಹೆಂಗೆ ಈಗ ಕೂತಿರಿ, ಈಗ ಹೋದ್ಕೊಳ್ಳಿ ನಿಮ್ ಚಿಕ್ಕ ಮುಡ್ಕೊಳ್ಳಿ ಸಂಜೆ ವ್ಯವಸ್ಥೆ ಮಾಡ್ಕೊತಿಲ್ಲ. ಹಂಗ ಹೋದ್ಕೊಳ್ಳೆ ಮೊದಲು ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಏರಿಯೋ ಹುಡುಕಾಡಿ ತೆಗೆದಿಡ್ರು. ಇವತ್ತಿನ ತಡ ಆಗತ್ತಾಗ ಚಿಕ್ಕಿ ಮೂಡಿದ್ದು ತಡ ಆಗತ್ತಾಗ ಇವತ್ತಿನ ಸಂಜಿನ ಕಾರ್ಯಕ್ರಮ ಬಿಡ್ರಿ. ಖರೇ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಹೇಳೈತಿ ಆ 8-9 ಕಾರ್ಡ್ದಾಗ ಮುಖ್ಯವಾಗಿ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಬಹುಶಃ ಎಲ್ಲರಲ್ಲಿ ಐತಿ. ಅದನ್ನ ಹುಡುಕಾಡಿ ತೆಗೆದಿಡ್ರಿ. ಬರೋ ಮುಂದೆ ತಗೊಂಡ್ ಬರ್ರಿ. ತಗೊಂಡು ಬರೆದ್ರೆ ಒಳಗೆ ಬಿಡಕ್ ಆಗೋದಿಲ್ಲ. ಹಂಗಾತು ಹಿಂಗಾತು ಕತಿ ಹೇಳ್ಬೇಡ್ರಿ, ಈಗ ಹುಡುಕಾಡಿ ತೆಗೆದು ಇಡ್ರಿ ಅನ್ನೋದು ಮಾತನ್ನು ಹೇಳಿ. ಮತ್ತ ಆ ದಿವಸ ಹಿರಿಯರ ಮಾರ್ಗದರ್ಶನ ಹುಡುಗರು ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳು ನಮ್ಮ ಹತ್ರ ಇರಬೇಕು, ನಮ್ಮ ಜನರ ಹತ್ರ ಇರಬೇಕು. ನಾವು ಹೇಳಿದಾಗ ಕೇಳಬೇಕು, ನಾವು ಹೇಳಿದವ್ರ ಮಾಡಬೇಕು, ನಾವು ಹೇಳಿದಾಗ ಫೋನ್ ಹಿಡಿಬೇಕು. 60-60 ಕೆಲಸ ಇದ್ರು ಸಹಿತ ಫೋನ್ ಮಾಡಿದಾಗ ಮತ್ತೆ ತಿರುಗಿ ಸುದ್ದಿ ಮಾಡಿ ರಮೇಶ್ ಕತ್ತಿ ಇರಬೇಕು ಅನ್ನೋಂಥ ಲೆಕ್ಕದಾಗ ಎಲ್ಲರೂ ಕೂಡಿ ಮತದಾನ ಮಾಡ್ರಿ ಅಂತ ಮತ್ತೊಮ್ಮೆ ಕೈ ಮುಗಿದು ನಾನು ನಿಮ್ಮೆಲ್ಲರೇ ವಿನಂತಿ ಮಾಡ್ಬೋದು. ಹೊಡೆದ್ರೆ ಏನ್ ಬರ್ತದೆ, ಯಾಕೆ ಹೊರತಿ ಎಲ್ರಿಗೂ ನಾವು ವಿನಂತಿ ಮಾಡಾಕತ್ತ. ಈ ಉದ್ದೇಶ ಇಷ್ಟೇ. ನಮ್ಮ ತಾಲೂಕಿನಲ್ಲಿ ಇನ್ನೂ ಸಂಘ ಸಂಸ್ಥೆಗಳು, ಅವೆಲ್ಲಾ ಸಂಘ ಸಂಸ್ಥೆಗಳು ಇನ್ನೂ ಮಾರುತಿ ಅಷ್ಟೇ ಅವ್ರು ಹೇಳಿದಂಗ ಇನ್ನ ಹೇಳ್ಬೇಕಾದ್ರೆ ಖಂಡಾಬಿಡಿ 1 ವರ್ಷದ ಪುಸ್ತಕ ಬರೀಬೇಕಾಗ್ತದೆ. ಅದಕ್ಕೆ ಅದು ಹೆಚ್ಚಿಗೆ ಹೇಳ್ದನೆ ಈ ಚುನಾವಣೆಗೆ ಅಥವಾ ಅವ್ರ ವೈಯಕ್ತಿಕ ವಿಷಯವಾಗಿ ನಾನು ಈ ಒಂದು ನಿಮ್ಮೆಲ್ಲರಿಗೆ ತಿಳಿಯುವಂಗೆ ಹೇಳುವಂತ ವಿಚಾರವನ್ನು ಮಾಡಿ ನಾ ಹೇಳಿದಾನೆ. ಬರುವಂತ ನಿರ್ಮಾಣ ತಾವೆಲ್ಲ ಬಂದು ಮತದಾನ ಮಾಡಿ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದ ಸ್ವಾಭಿಮಾನಿ ಪೆನನ್ನು ಆಯ್ಕೆ ಮಾಡಿ ಕೊಡಬೇಕು. ಮತ್ತು 1,000ಕ್ಕಿಂತಲೂ ಹೆಚ್ಚು ಮತ ನಿಮ್ಮಿಂದ ನಮಗೆ ಬರಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಇವತ್ತು ಆವತ್ತಿನ ಕಾಲದಲ್ಲಿ ಕಸಾಯ ಖಾನೆಯ ಬಹಳ ಅವಶ್ಯಕತೆ ಇತ್ತು. ಇಲ್ಲತ್ತು ಅವ್ರ ಹೊಟ್ಟೆ ನಿಲ್ತಿತ್ತು ಅಥವಾ ಈ ಕಸಾಯಖಾನೆ ಬಂದ್ ಆಗ್ತಿತ್ತು. ಗಂಡು ಹತ್ತಿ ಶಾದಿ ಮಹಲ್ ಇರ್ಬೋದು, ಕಸಾಯಖಾನೆಗಳಿರ್ಬೋದು, ತಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ತಂದ ಮುಸ್ಲಿಂ ಸಮಾಜದವರಿಗೆ ಅವ್ರ ಹೊಟ್ಟೆ ತುಂಬಿಕೊಳ್ಳಾಕ ಅವ್ರ ಉದ್ಯೋಗ ಬಂದ್ ಆಗಬಾರ್ದಂಗೆ ನೋಡಿದಂತದ್ದು ಯಾರಾದ್ರೂ ಇದ್ರೆ ಇವತ್ತು ದಿವಸ ಅದು AB ಪಾಟೀಲ್ ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಯಾವ ಮುಸಲ್ಮಾನ ವಿನಂತಿ ಮಾಡ್ತಾನೆ,
ಮುಸ್ಲಿಂ ಬಂಧುಗಳನ್ನ ವಿನಂತಿ ಮಾಡ್ತಾನೆ, ಅಣ್ಣ ತಮ್ಮರಲ್ಲಿ ವಿನಂತಿ ಮಾಡ್ತಾನೆ. ಇದ್ಯಾವ ಬಿಜೆಪಿ ಕಾಂಗ್ರೆಸ್ JDS ಪಾರ್ಟಿ ಇದನ್ನಲ್ಲ. ನಿಮ್ ಮನ್ಯಾಗ ದೀಪ ಹತ್ತು ಅಂತ ಒಂದು ಹೋರ್ಡಿಂಗ್, ನಿಮ್ಮ ಮನ್ಯಾಗ ದೀಪ ಇರ್ಬೇಕಂದ್ರೆ ಇವತ್ತು ದಿವಸ ಸ್ವಾಭಿಮಾನ ಪೆನ್ನಲ್ ಮತ ಹಾಕ್ರಿ, ಕೈ ಮುಗಿದು ಕೇಳ್ಕೊಳ್ತಾನೆ. ಇವತ್ತು ಹಿಂದೂ ಮುಸ್ಲಿಂ ಅನ್ನುವಂತ ಪ್ರಶ್ನೆ ಇಲ್ಲಿಲ್ಲ. ಇಲ್ಲಿ ನಮ್ಮ ತಾಲೂಕ, ನಾವು ನಮ್ಮ ಮನೆ, ನಮ್ಮ ಉದ್ಯೋಗ, ನಮ್ಮ ಕ್ಷೇಮ, ನಮ್ಮ ವ್ಯವಸ್ಥೆ ನಾವು ನೋಡ್ಕೊಂಡು ಹೋಗುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲರೂ ಒಂದಾಗಿ ಒಕ್ಕಟ್ಟಿನಿಂದ ಇವತ್ತು ದಿವಸ ಎಲ್ಲರೂ ಕೂಡಿ ಒಂದಾಗಿ ತಾವು ಮತದಾನ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ, ಇನ್ನೂ ಬರುವಂತಹ ದಿನಗಳಲ್ಲಿ ಮುಸಲ್ಮಾನ್ ಸಮಾಜದ ಬಾಂಧವರಿಗೆ ಮತ್ತೇನೋ ಅವಕಾಶಗಳು ಬೇಕಾದಲ್ಲಿ, ಮತ್ತೇನೋ ಅನುಕೂಲತೆ ಬೇಕಾದಲ್ಲಿ ಇಬ್ರು ಕೂಡ ನಾವು ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಈಗ ಲಕ್ಷ ಸಾಬಣ ಹಚ್ಚಾಕ್ ಬರತ್ತ, ಲಕ್ಷ ಸಾಬಣ ಸ್ಮೆಲ್ ಚಲೋ ಇರ್ತೈತಿ, ಸಾಬಣ ಮೆತ್ತಗಿರ್ತೈತಿ, ಬುರುಗ ಬಾಳ ಬರ್ತೈತಿ. ಆದ್ರೆ ಒಂದ್ 2 ದಿವಸ ಹೆಚ್ಚು ಹೋಗವ್ರ ಅಟ್ಟ. ಆ ಲಕ್ಷ ಸಾಬಣ ಹಚ್ಚಾಕ ಬಂದ ಅವ್ರ ಸಮಯದಾಗ ಈ ವಿಕ್ಸ್ ಹಚ್ಚಿದವ್ರ ಇಬ್ರು ದಯಮಾಡಿ ಮರಿಬೇಡ್ರಿ ಅಂತ ಹೇಳಿ ಎಲ್ಲರಿಗೂ ವಿನಂತಿಯನ್ನ ಮಾಡ್ತನು. ಯಾಕಂದ್ರೆ ಈಗ ನೀವು ಸಂಗಾಬಾಯಿ ಆಟ ತರಿಸ್ತೀರಿ, ಸಂಗಾಬಾಯಿ ಆಟ ನೀವು ತರಿಸಿರ ಚಿಮ್ನ ಇರ್ತಾಳಕ, ನಿನ್ ಕಿಶಾಗ ರೊಕ್ಕ ಇರ್ತಕ ನಿನ್ ಜೋಡಿ ಇರ್ತ, ನಿನ್ ಕಿಶಾಗಿನ ರೊಕ್ಕ ಮುಗಿದು ಹೊಗಬಾವ ಆತಾಳ. ಆದ್ರೆ ನಾವಿಬ್ರು ಚಿಮ್ನಾಗಳಲ್ಲ, ನಾವು ನೀವು ಹ್ಯಾಂಡ್ರಿದ್ದಂಗ ಮಾಡ್ಕೊಂಡಾಗಿಂದ ನಿಮ್ಮ ಸೇವಾ ಮಾಡ್ಕೋತ ನೀವು ಸಾಯುತ್ತಕ ನಿಮ್ ಜೊತೆ ಇರೋರು. ನಾವು ಉಗುಳು ಬರವಾತ ತೆಗಿಯಂದ್ರೆ 2 ಬಟ್ಟಾಗಿ ಗಂಟಾಗಿ ಉಗುಳ ತೆಗಿಯಾರ, ಬಾಯಿ ತೊಳ್ಯಾವ್ರು ನಾವು, ಕೈ ಹಿಡ್ಯಾವ್ರು ನಾವು, ದವಾಖಾನೆ ಕರ್ಕೊಂಡು ಹೋಗವ್ರು ನಾವು, ಬಿಸಿ ಬಿಸಿ ಅನ್ನ ಮಾಡಿ ಹಾಕವ್ರು ನಾವು, ಬೈಟಿಗೆ ಹಾಕವ್ರು ನಾವು, ನಿಮ್ ಸೇವಾ ಮಾಡವ್ರು ನಾವು. ಅಂದ್ರೆ ಚಿಮ್ನಾ ಒಳಗಡೆ ಅವ್ರು ಬಂದು ಹೋಗ್ತಾರ ಅಷ್ಟ, ಅವ್ರಿಗೆ ಪಗಾರ ಇರ್ತದೆ, ತಗೋತಾರು ಮತ್ತೆ ಹೋಗ್ತಾರ. ನಾವು ನಿನ್ 1000 ತಗೊಂಡಿ ಬಾ ಅಂದ್ರೆ ಫ್ಯಾಕ್ಟ್ರಿ ಬಿಡ್ತಾರ ಬಾವ ಅಂತಾರೆ. ಅದ ಹೆಂಡತಿ ಅನ್ನಂಗಿಲ್ಲ, ಹೆಂಡತಿ ಕಡಿತಾನಕ ಪುರುಸಕ್ಕೆ ಹೆಂಡತಿ, ತಾಯಿಸಿಂತಕ ಪುರುಸಕ್ಕೆ ಚಿಮಣ. ಈಗೇನು ಹೊರಗಿನವ್ರು ಓಡಾಡ್ತಾರೋ ಅವರ ಚಿಮಣ. ನಾವ ಮಾಡ್ಕೊಂಡು ಹೆಂಡ್ರು ಜನ್ಮ ಸುದ್ದ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತೊಂದು ಕೈ ಮುಗಿದು ಕೇಳ್ಕೊಂಡು